ಇನ್ನು ಮೈಸೂರಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗಿದೆ. ಅರಮನೆ ಅಂಗಳದಲ್ಲಿರುವಂತಹ 11 ಫಿರಂಗಿ ಗಾಡಿಗಳಿವು. ಚಾಮುಂಡಿ ಫೋಟೋವನ್ನು ಇಟ್ಟು ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು. ಮೈಸೂರಿನಲ್ಲಿ ದಸರಾ ಸಂಭ್ರಮ ಈಗಾಗಲೇ ಮೇಳೈಸಿದ್ದು ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಕೂಡ ಬರದಿಂದ ಸಾಗ್ತಾ ಇರುವಂತಹದ್ದು. ಇಂದು ಕೂಡ ಒಂದು ವಿಜಯದಶಮಿ ಒಂದು ಜಂಬೂ ಸವಾರಿ ಎಂದು ಕುಶಾಲ ತೋಪನ್ನ ಸಿಡಿಸುವಂತಹ ಪಿರಂಗಿಗಳಿಗೆ ಪೂಜೆಯನ್ನ ಸಲ್ಲಿಸಿರ್ತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಂಬಾವಿಲಾಸ ಅರಮನೆ ಏನಿದೆ, ಅರಮನೆ ಆವರಣದಲ್ಲಿ ಅರಮನೆ ಮಂಡಳಿಯ ಸುಪರ್ದಿಯಲ್ಲಿ ಇದ್ದಂತಹ ಒಂದು ಪಿರಂಗಿಗಳನ್ನ ಇವತ್ತು ಪೊಲೀಸ್ ಇಲಾಖೆಯ ಒಂದು ಸುಪರ್ದಿಗೆ ಪಡೆದುಕೊಂಡಿರ್ತಕ್ಕಂತಹದ್ದು. ಅಂದ್ರೆ ಇಲ್ಲಿಂದ ಒಂದು ಏನು ವಿಜಯದಶಮಿ ದಿನದಂದು ಈ ಒಂದು ಪಿರಂಗಿಗಳ ಮೂಲಕ ಏಳು ಪಿರಂಗಿಗಳ ಮೂಲಕ 3 ಸುತ್ತಿನ 21 ಬಾರಿ ಕುಶಾಲ ತೋಪುಗಳನ್ನ ಸಿಡಿಸಿ ವಿಜಯದ ಒಂದು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಏನು ನಗರ ಸಶಸ್ತ್ರ ಪೊಲೀಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಕಮಿಷನರ್ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಅರಮನೆ ಮಂಡಳಿಯ ಒಂದು ಸುಪರ್ದಿಯಲ್ಲಿ ಇದ್ದಂತಹ ಪಿರಂಗಿಗಳನ್ನ ತಾಲೀಮನ್ನ ನಡೆಸಲಿಕ್ಕಾಗಿ ಇವತ್ತು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾಂಪ್ರದಾಯಿಕ ಪೂಜೆಗಳನ್ನ ಸಲ್ಲಿಸುವುದರ ಮುಖೇನ ಯಾವುದೇ ರೀತಿಯ ಅವಘಡ ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸುವುದರ ಮುಖೇನ ಒಂದು ಪಿರಂಗಿ ಪೂಜೆಯನ್ನು ಕೂಡ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಇಂದಿನಿಂದಲೂ ಕೂಡ ಇದೊಂದು ಪ್ರತೀತಿ ಒಂದು ಪಿರಂಗಿ ತಾಲೀಮನ್ನು ಕೂಡ ನಡೆಸುವಂತಹದ್ದು ಮತ್ತು ವಿಜಯದಶಮಿ ಎಂದು ವಿಜಯದ ಸಂಕೇತವಾಗಿ 3 ಬಾರಿ 7 ಪಿರಂಗಿಗಳ ಮೂಲಕ ಕುಶಾಲ ತೋಪುಗಳನ್ನ ಸಿಡಿಸುವಂತಹದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪಿರಂಗಿಗಳ ಮೂಲಕ 3 ಬಾರಿ ತಾಲೀಮನ್ನು ಕೂಡ ನಡೆಸಲಾಗುತ್ತೆ. ಅಂದ್ರೆ ಆನೆ ಒಂದು ಗಜಪಡೆ ದಸರಾ ಗಜಪಡೆ ಏನಿದೆ, ಆ ಗಜಪಡೆಯ ಸಮ್ಮುಖದಲ್ಲೇ ಈ ಒಂದು ತಾಲೀಮು ಕೂಡ ನಡೆಯುವಂಥದ್ದಂದ್ರೆ ಈ ಒಂದು ಪಿರಂಗಿಗಳು ಸಿಡಿಯುವಂತ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಸದ್ದು ಹೊರಬರುತ್ತೆ. ಈ ಕಾರಣಕ್ಕಾಗಿ ವಿಜಯದಶಮಿ ದಿನದಂದು ವಿಚಲಿತವಾಗಬಾರ್ದು, ಗಜಪಡೆ ಆನೆಗಳು ವಿಚಲಿತ ಆದ ಸಂದರ್ಭದಲ್ಲಿ ಸಾಕಷ್ಟು ಅವಘಡ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಶಬ್ದದಿಂದ ಬೆಚ್ಚದೇ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಗಜಪಡೆಯ ಸಮ್ಮುಖದಲ್ಲೇ ಈ ಒಂದು ಪಿರಂಗಿ ತಾಲೀಮನ್ನ ಕೂಡ ನಡೆಸಲಾಗುತ್ತೆ. ಮುಂಬರುವ ದಿನಗಳಲ್ಲಿ ಆ ಒಂದು ತಾಲೀಮನ್ನು ಕೂಡ ಯಾವ ದಿನಾಂಕದಂದು ನಡೆಸ್ತೇವೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗ್ಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಪಿರಂಗಿ ಪೂಜೆಯ ಬಗೆಗಿನ ಮಾಹಿತಿಗಳು. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಕೂಡ ಮೇಳೈಸ್ತಾ ಇದ್ದು ಒಂದು ಬೇಕಾದಂತ ಒಂದು ಸಿದ್ಧತೆಗಳೆಲ್ಲವನ್ನ ಕೂಡ ಅಧಿಕಾರಿಗಳು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಅಶ್ವವೇಗ ನ್ಯೂಸ್, ಮೈಸೂರು.